ಈ ಕೆಜಿಎಫ್ ಕ್ಷೇತ್ರದಲ್ಲಿ ಒಂದಿಬ್ರು ಇದ್ದಾರೆ ರಾಜಕಾರಣಿಗಳು, ಸಮಾಜ ಸೇವಕರು ಅಂತ, ಮಣ್ಣಿನ ಮಕ್ಕಳು ಅಂತ, ಸನ್ ಆಫ್ ದಿ ಸಾಯಿಲ್ ಅಂತ. ಒಬ್ರು SR ರಾಜೇಂದ್ರನ್, ಅವರು ಐ ಆಮ್ ಓನ್ಲಿ ಅಂಬೇಡ್ಕರಿಸ್ಟ್ ಅಂತ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಭವನ ನಿರ್ಮಾಣ ಮಾಡೋದಕ್ಕೆ ವಿರೋಧ ಮಾಡ್ತಿದ್ದಾಗ ಏನ್ ಮಾಡ್ತಾ ಇದ್ದೀರಿ ಸ್ವಾಮಿ ಅಂಬೇಡ್ಕರಿಸ್ಟ್? ಏನ್ ಮಾಡ್ತಾ ಇದ್ದೀರಿ ರಾಜೇಂದ್ರನ್ ಅವರೇ? ಇವರು ಈಗ ರಾಜೇಂದ್ರನ್ ಏನ್ ಮಾಡ್ತಾ ಇದ್ದಾರೆ? ನೀವು ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ತೀರಲ್ವಾ? ಇವಾಗ ಇಷ್ಟು ದೊಡ್ಡದು ಕುತಂತ್ರ ನಡೀತಾ ಇದೆ ಗಾಲ್ಪ್ನವರದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಮಾರಕ ಭವನ ನಿರ್ಮಾಣ ಮಾಡಬಾರ್ದಂತ. ನೀವೊಬ್ಬ ಅಂಬೇಡ್ಕರ್ ವಾದಿ, ಅದರಲ್ಲಿ ಅವರೇ ಹೇಳ್ತಾರೆ ಐ ಆಮ್ ಓನ್ಲಿ ಅಂಬೇಡ್ಕರಿಸ್ಟ್ ಅಂತ. ನೀವೊಬ್ಬ ನಿಜವಾದ ಅಂಬೇಡ್ಕರ್ ವಾದಿಯಾಗಿ ಏನ್ ಮಾಡ್ತಾ ಇದ್ದೀರಾ? ಮೊದಲು ಬನ್ನಿ, ಬೀದಿಗೆ ಬನ್ನಿ. ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಾದ್ರೆ ಬೀದಿಗೆ ಬಂದು ಈ ಸ್ಮಾರಕ ಭವನದ ಪರವಾಗಿ ನಿಲ್ಲಿ. ನಿಮ್ಮ ರಾಜಕೀಯ ಏನೇ ಇರ್ಲಿ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಈ ನಿರ್ಮಾಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರಲ್ಲಿ ನಿರ್ಮಾಣ ಆಗ್ತಾರೆ ಅಂತ ಒಂದು ಜ್ಞಾನ ಮಂದಿರ. ಇದಕ್ಕಾಗಿ ನೀವು ಜನರ ಜೊತೆ ನಿಲ್ಲಿ. ಇದು ಮಾನ್ಯ ಶಾಸಕರದೋ ಅಥವಾ ಕಾಂಗ್ರೆಸ್ ಪಾರ್ಟಿದೋ ಅಲ್ಲ, ಇದು ಕೆಜಿಎಫ್ ಕ್ಷೇತ್ರ ಜನತೆ ಇದು. ಅದಕ್ಕಾಗಿ ಜನತೆ ಪರವಾಗಿ ನೀವು ನಿಲ್ಲಿ. ಮತ್ತೊಬ್ರು ಮೋಹನ್ ಕೃಷ್ಣ ಅವರು, ನಾನು ಈ ಮಣ್ಣಿನ ಮಗ, ನಾನು ಈ ಕೆಜಿಎಫ್ ಕ್ಷೇತ್ರ ಜನತೆಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಬೆಮ್ಮೆಲ್ಲು ಏನು ಹೊರಗುತ್ತಿಗೆ ನೌಕರರ ಜೊತೆ ಹೋರಾಟ ಮಾಡಿ ಹೇಳಿದ್ರಲ್ವಾ? ಇವತ್ತು ಕೆಜಿಎಫ್ ಕ್ಷೇತ್ರದ ಜನತೆಗೋಸ್ಕರ, ಕೆಜಿಎಫ್ ಕ್ಷೇತ್ರದ ವಿದ್ಯಾರ್ಥಿಗಳಿಗೋಸ್ಕರ, ಬಡ ವಿದ್ಯಾರ್ಥಿಗಳಿಗೋಸ್ಕರ ನಿರ್ಮಾಣ ಆಗ್ತಾ ಇರುವಂತ ಒಂದು ಸ್ಮಾರಕ ಭವನ, ಜ್ಞಾನ ಮಂದಿರ, ಜ್ಞಾನ ಭಂಡಾರ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೊಂದಷ್ಟು ಜನ ಶ್ರೀಮಂತರ ಅಡ್ಡಿಪಡಿಸ್ತಾ ಇದ್ದಾರೆ. ಎಲ್ಲೋಯ್ತು ನಿಮ್ಮ ಮಣ್ಣಿನ ಮಗ? ಎಲ್ಲೋದ್ರಿ ಮಣ್ಣಿನ ಮಗ? ಬನ್ನಿ, ಕೆಜಿಎಫ್ ಕ್ಷೇತ್ರದ ಜೊತೆ, ಜನತೆಯ ಜೊತೆ ನಿಲ್ಲಿ. ಯಾಕಂತಂದ್ರೆ ಇಲ್ಲಿ ನಾವು ಏನು ಶಾಸಕರ ಪರವಾಗ ಅಥವಾ ಕಾಂಗ್ರೆಸ್ ಪಕ್ಷದ ಪರವಾಗ ನಿಲ್ತಾ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪರವಾಗಿ ನಿಲ್ತಾ ಇದ್ದೀವಿ. ಈ ಕ್ಷೇತ್ರ ಜನತೆಯ ಪರವಾಗಿ ನಿಲ್ತಾ ಇದ್ದೀವಿ. ಇದರಿಂದ ಈ ಕ್ಷೇತ್ರ ಜನತೆಗೆ ಇನ್ನೊಂದು 100 ವರ್ಷ ಅವರಿಗೆ ಉಪಯೋಗ ಆಗುವಂತ ಒಂದು ಉತ್ತಮವಾದಂತ ಸೌಲಭ್ಯಗಳು ಈ ಸ್ಮಾರಕ ಭವನದಲ್ಲಿ ಲಭ್ಯವಾಗಲಿದೆ. ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನೀವು ನಿಜವಾಗ್ಲೂ ಕೂಡ ಈ ಮಣ್ಣಿನ ಮಕ್ಕಳೇ ಆಗಿದ್ರೆ ನಮ್ಮ ಜೊತೆಗೆ ಬರ್ದಿರೋ ಪರವಾಗಿಲ್ಲ, ಧ್ವನಿ ಎತ್ತಿ ನೀವು ಅವಾಗ ನಾನು ನಂಬ್ತೀನಿ ನೀವು ನಿಜವಾದ ಮಣ್ಣಿನ ಮಕ್ಕಳು ಅಂತ. ಜೊತೆಗೆ ಕೋಲಾರ ಜಿಲ್ಲೆ ಮೀಸಲು ಕ್ಷೇತ್ರ, KGF ಬಂಗಾರಪೇಟೆ, ಮುಳಬಾಗಲು ಮೀಸಲು ಕ್ಷೇತ್ರ. ಅರ್ಥ ಮಾಡ್ಕೊಳ್ಳಿ, ಈ 3 ಕ್ಷೇತ್ರದಲ್ಲಿ ಇರ್ತಕ್ಕಂಥ MLAಗಳು ದಲಿತ MLAಗಳು. ಇಲ್ಲಿ MP ಆಗಿರ್ತಕ್ಕಂಥವ್ರು ದಲಿತರು. ದಯವಿಟ್ಟು ನೀವು ಏನ್ ಮಾಡ್ತಿರೋ, ನಿಮ್ಮ ಪಕ್ಷಗಳು ಬೇರೆ ಬೇರೆ ಇದ್ರೂ ಕೂಡ ಅಂಬೇಡ್ಕರ್ ಅನ್ನೋ ಒಂದು ವಿಚಾರದಲ್ಲಿ ನೀವು ಒಗ್ಗಟ್ಟಾಗಬೇಕು. ಇವತ್ತು MP ಆಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಅವ್ರು MP ಆಗಿರೋದು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಈ ಮನುಧರ್ಮಶಾಸ್ತ್ರದಲ್ಲಿ ಮನುವಾದಿಗಳ ಹತ್ರ ಅವ್ರು MP ಆಗಕ್ಕೆ ಅವಕಾಶ ಇತ್ತಾ? ಮುಳಬಾಗಲಲ್ಲಿ ಆಗಿರ್ತಕ್ಕಂಥ MLA ಮನುವಾದಿಗಳು ಅಂದ್ಕೊಂಡಿದ್ರ ಅವ್ರಿಗೆ MLA ಮಾಡ್ತಾ ಇದ್ರಾ? ದೇವಸ್ಥಾನ ಒಳಗನೆ ಸೇರಿಸ್ತಾ ಇಲ್ಲ ರೀ ದಲಿತರನ್ನ. ಇವತ್ತಿನ ದಿನ ವಿಧಾನಸೌಧ ಒಳಗೆ ಹೋಗ್ತೀರಿ, ಪಾರ್ಲಿಮೆಂಟ್ ಒಳಗೆ ಹೋಗ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಅಂಬೇಡ್ಕರ್ ಅವರು. ಇದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಪಕ್ಷವನ್ನ ನೀವು ನಿಮ್ಮವರೆಗೆ ಇಟ್ಕೊಳ್ಳಿ. ಅಂಬೇಡ್ಕರ್ ವಿಚಾರ ಅಂದಾಗ ದಯವಿಟ್ಟು ಒಗ್ಗಟ್ಟಾಗಕ್ಕೆ ನೀವು ಮುಂದಾಗಬೇಕು. ಅವರು ನಮ್ಮ ಪಕ್ಷ ಹಿಂಗೆ ಹೇಳ್ತದ, ನಮ್ಮ ಪಕ್ಷ ಮುಖಂಡರುಗಳು ನಮ್ಮನ್ನ ಏನಾದ್ರು ಬೇಜಾರು ಮಾಡ್ಕೊಳ್ತಾರ ಅನ್ನೋದು ಬೇಕಾಗಿಲ್ಲ. ಓಟ್ ಹಾಕಿರೋರು ನಾವು ಜನರು. ನಿಮಗೆ ಅಧಿಕಾರ ಕೊಟ್ಟಿರೋದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲೇ ನೀನು ಇವತ್ತಿನ ದಿನ ಫ್ಲೈಟ್ ಅಲ್ಲಿ ಡೆಲ್ಲಿಗೆ ಹೋಗ್ತೀಯಾ, ಫ್ಲೈಟ್ ಅಲ್ಲಿ ವಿಧಾನಸೌಧಕ್ಕೆ ಹೋಗ್ತೀಯಾ. ಇದನ್ನ ಅರ್ಥ ಮಾಡ್ಕೊಂಡು ರಾಜಕೀಯನ ಬಿಡಿ ಪಕ್ಕಕ್ಕೆ. ನಾನು ಒಂದು ಸಮುದಾಯದ ವಿಚಾರವನ್ನು ಹೇಳ್ಬೇಕಂತೀನಿ. ನಮ್ಮ ಕ್ಯಾಸಂಬಲ್ಲಿ ಪಕ್ಕದಲ್ಲಿ ಒಂದು ಟ್ರಸ್ಟ್, ಸಮುದಾಯದ ಹೆಸರು ಹೇಳ್ತಾ ಇಲ್ಲ, ಆ ಟ್ರಸ್ಟ್ ಸ್ಕೂಲ್ ಓಪನಿಂಗ್ಗೆ BJP MP MLAಗಳು ಬಂದ್ರು, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ MP MLAಗಳು ಬಂದ್ರು. ಅವ್ರ ಸಮುದಾಯಕ್ಕೆ ಸೇರಿದವರು ಅವ್ರ ಸಮುದಾಯದ ಕಾರ್ಯಕ್ರಮಕ್ಕೆ ಅವ್ರಿಗೆ ಪಕ್ಷ ಮುಖ್ಯ ಇಲ್ಲ, ಅವ್ರ ಸಮುದಾಯನೇ ಮುಖ್ಯ. ಆದ್ರೆ ನಿಮ್ಗೆ ಮಾತ್ರ ಯಾಕಪ್ಪ? ನಿಮ್ಮ ಪಕ್ಷ ಮಾತ್ರ ಮುಖ್ಯ, ಜಾತಿ ನಿಮ್ಗೆ ಮುಖ್ಯ ಅಲ್ಲ, ಅಂಬೇಡ್ಕರ್ ನಿಮ್ಗೆ ಮುಖ್ಯ ಅಲ್ವಾ? ದಯವಿಟ್ಟು MP ಅವ್ರಿಗೆ ಹೇಳ್ತೀನಿ, MP ಅವರೇ ನಮ್ಮ ಜೊತೆ ವಿಶೇಷವಾಗಿ ನಮ್ಮ ಶಾಸಕರ ಜೊತೆ ನೀವು ಕೈ ಜೋಡಿಸ್ಬೇಕು. ಶಾಸಕರ ನೀವು ಬೆಂಬಲ ಕೊಡಬೇಕು. ನಮ್ಮ SN ನಾರಾಯಣ ಸ್ವಾಮಿ ಅವರು ಬಂಗಾರಪೇಟೆ MLAಗೂ ಮನವಿ ಮಾಡ್ಕೊಳ್ತೀನಿ. ನಮ್ಮ ಮುಳಬಾಗಲ್ MLA ಇದೆಲ್ಲ ಅಟ್ಯಾಚ್ಡ್ ತಾಲೂಕು, ಪಕ್ಕದಲ್ಲಿ ಇರ್ತಕ್ಕಂಥವ್ರು. ಇಲ್ಲಿ ಒಂದು ಸ್ಮಾರಕ ಭವನ ಬಂದ್ಬಿಟ್ರೆ ಸೌತ್ ಇಂಡಿಯಾದಲ್ಲಿ ಇದು ಒಂದು ನಾಗ್ಪುರ್ ಆಗುತ್ತೆ. ನಾಗ್ಪುರ್ ಅಂಬೇಡ್ಕರಿಸ್ಟ್ಗಳಿಗೆ ಮಾತ್ರ ಗೊತ್ತಿರ್ತದೆ. ದೀಕ್ಷಾ ಭೂಮಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಅನ್ನ ಅರ್ಥ ಮಾಡ್ಕೊಂಡೆ ಗೊತ್ತಾಗಿರ್ತದೆ.
ಗೋರೆಂಗಾವ್ ಅಂತ ಹೇಳಿದ್ರೆ ಅಂಬೇಡ್ಕರ್ ಅನುಯಾಯಿಗಳಿಗೂ ಗೊತ್ತಿರ್ತದೆ. ಒಂದು ದೀಕ್ಷಾ ಭೂಮಿಯ ಜಾಗವಾಗುತ್ತೆ ಇದು. ಗೋರೆಂಗಾವ್ ಪೂನಾದಲ್ಲಿ ಇರ್ತಕ್ಕಂಥ ಗೋರೆಂಗಾವ್ ಅಂತಂದ್ರೆ ವಿಶೇಷವಾದ ಸ್ಥಳವಾಗುತ್ತೆ. ಇಲ್ಲಿ ಟೂರಿಸಂ ಅಂತ ಹೇಳಿದ್ರಲ್ಲ, ಟೂರಿಸಂ ಪ್ಲೇಸ್ ಅಲ್ಲ ಇದು, ಪುಣ್ಯ ಸ್ಥಳ. ಪುಣ್ಯ ಸ್ಥಳ. ನನ್ನ ಯಾರೋ ನೋಡಿದೆ ನಾನು, ವಾಲ್ ಪೋಸ್ಟ್ ಒಂದು ಯಾರೋ ಹಾಕಿದ್ರು, ಅವ್ರು ಎಷ್ಟಕ್ಕೆ ಬೆಲೆ ಹೋಗಿದಾರೋ ಗೊತ್ತಿಲ್ಲ, ವಾಲ್ ಪೋಸ್ಟ್ ಮೆಚ್ಚಿದ್ರು ಊರೆಲ್ಲ. ಅದೇನು ಇಂಗ್ಲಿಷ್ ಅಲ್ಲಿ ಇತ್ತು, ತಮಿಳನ್ನ ಕನ್ನಡನಲ್ಲಿ ಹಾಕಿದ್ರೆ ನಮ್ಗೆಲ್ಲ ಅರ್ಥ ಆಗ್ತಾ ಇತ್ತು. ಸ್ಮಾರಕ ಭವನ ಅಲ್ಲೇ ಬೇಕಂತೆ. ಇಲ್ಲಿಂದ ತಿರುಪತಿಗೆ ಹೋಗ್ತಾನೆ ಕಾಲ್ನಡಿಗೆ, ಸಾಲ ಪಡ್ಕೊಂಡು ಹೋಗ್ತಾನೆ. ಬೆಳಂಗಣಿಗೆ ಹೋಗ್ತಾರೆ, ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗ್ತಾರೆ, ಕಾಡಲ್ಲಿ ಇರೋದದು. ಆದ್ರೆ ನಿನ್ಗೆ ಊಟ ಕೊಟ್ಟ, ಬಟ್ಟೆ ಕೊಟ್ಟ, ವಿದ್ಯೆ ಕೊಟ್ಟ ಅಂಬೇಡ್ಕರ್ಗೆ ಒಂದು 3 ಕಿಲೋಮೀಟರ್ ನಡ್ಕೊಂಡು 4 ಕಿಲೋಮೀಟರ್ ನಡ್ಕೊಂಡು ಸ್ಮಾರಕ ಭವನ ನೋಡಕ್ ಬರಕ್ಕಾಗಲ್ವಾ ನಿನಗೆ? ಇದು ದೂರನಾ ನಿನಗೆ? ದಯವಿಟ್ಟು ಈ ಸಣ್ಣತನವನ್ನ ಬಿಟ್ಬಿಡಿ. KGF ಅಲ್ಲಿ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ನಿಮ್ಮ ರಾಜಕೀಯ ಬೇರೆ ವಿಚಾರದಲ್ಲಿ ಮಾಡ್ಕೊಳ್ಳಿ, ಅಂಬೇಡ್ಕರ್ ವಿಚಾರದಲ್ಲಿ ಬೇಡ. ಅಂಬೇಡ್ಕರ್ಗೆ ಯಾರೆಲ್ಲ ಒಳ್ಳೇದು ಮಾಡ್ತಾರೋ ಅವ್ರ ಜೊತೆ ಎಲ್ಲ ನಾವು ಇರ್ತೀವಿ. ಯಾರೆಲ್ಲ ಅಂಬೇಡ್ಕರ್ಗೆ ಗೌರವ ಕೊಡ್ತಾರೋ ಅವ್ರ ಜೊತೆ ದಲಿತ ಸಂಘಟನೆಗಳು ಇರ್ತದೆ. ಯಾರೆಲ್ಲ ಅಂಬೇಡ್ಕರ್ಗೆ ವಿರುದ್ಧವಾಗಿರ್ತಾರೋ ಖಂಡಿತ ಅವ್ರ ವಿರುದ್ಧ ದಲಿತ ಸಂಘಟನೆಗಳು ಕೂಡ ಇರ್ತದೆ. ಅದು ಯಾರೇ ಇರ್ಲಿ, ಅದನ್ನ ಎಚ್ಚರಿಸ್ತಾ ಈ ವಿಚಾರಕ್ಕೆ ದಯವಿಟ್ಟು ನೀವು ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ. KGF ಅಲ್ಲಿ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳೇ, ನಿಮ್ಮಲ್ಲಿ ಪದೇ ಪದೇ ಮನವಿ ಮಾಡ್ಕೊಳ್ತೀನಿ. ಮೇಡಮ್ ಅವ್ರಿಗೆ ಹೆಸರು ಬಂದ್ಬಿಡ್ತದೆ ಅನ್ನೋದಲ್ಲ ಪ್ರಶ್ನೆ. ಮೇಡಮ್ ಈ ಸರಿ ಇಲ್ಲ ಅಂದ್ರೆ ನೀನ್ ನಾಳೆ MLA ಆಗ್ತೀಯ, ಇನ್ನೊಬ್ರು MLA ಆಗ್ತಾರೆ. ಮೇಡಮ್ ಹೋದ್ರೆ ಇನ್ನೂ ಬೇರೆ ಬೇರೆ ಅವಕಾಶ ಸಿಗುತ್ತೆ. ಆದ್ರೆ ಸ್ಮಾರಕ ಭವನ ಪದೇ ಪದೇ ಬರಲ್ಲ. ಸ್ಮಾರಕ ಭವನ ಬರೋದು ಒಂದು ಸಾರಿನೇ. MLAಗಳು 106 MLAಗಳು ಬರ್ಬೋದು, ಮಂತ್ರಿಗಳು 106 ಮಂತ್ರಿಗಳು ಬಂದು ಹೋಗ್ಬೋದು. ಹಂಗಾಗಿ ಇದರಲ್ಲಿ ರಾಜಕೀಯ ಬೇಡ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ರಾಜಕೀಯ ಮಾಡಿದ್ರೆ ಅಂಬೇಡ್ಕರಿಸ್ಟ್ಗಳು ಕೂಡ, ಅಂಬೇಡ್ಕರ್ವಾದಿಗಳು ಕೂಡ ರಾಜಕೀಯ ಮಾಡಕ್ಕೆ ಗೊತ್ತು ಅಂತಕ್ಕಂಥದ್ದು ಹೇಳ್ತಾ, ದಯವಿಟ್ಟು ಈ ಸ್ಮಾರಕ ಭವನಿಗೆ ನಿಮ್ಮನ್ನ ಮನವಿ ಮಾಡ್ಕೊಳ್ತೀನಿ, ಯಾರು ಅಡ್ಡಿ ಮಾಡಬೇಡಿ. ಆಗೋ ಕೆಲಸ ಆಗುತ್ತೆ. ಸಂವಿಧಾನದಲ್ಲಿ ಅವಕಾಶ ಇದೆ, ನಾನು ಕೋರ್ಟ್ಗೆ ಹೋಗ್ತೀನಿ, ಕಚೇರಿಗೆ ಹೋಗ್ತೀನಿ ಅಂತ ಹೋಗ್ಬೋದು. ತಾಯಿ ಎದೆಯಲ್ಲಿ ಹಾಲು ಕುಡಿದ್ಬಿಟ್ಟು ತಾಯಿಯನ್ನ ಕಾಲಲ್ಲಿ ಒದಿ ಅಂತ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ ಅಷ್ಟೇ ಹೇಳೋದು. ಸಂವಿಧಾನದಲ್ಲಿ ಕೋರ್ಟ್ನಲ್ಲಿ ನಿಮ್ಗೆ ಅವಕಾಶ ಇರ್ಬೋದು, ಆದ್ರೆ ನೀವು ತಾಯಿ ಎದೆಯಲ್ಲಿ ಹಾಲು ಕುಡಿದ ಎದೆಯನ್ನ ಕಾಲಲ್ಲಿ ಒದಿಯುವ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇಷ್ಟು ಮಾತ್ರ ಹೇಳಬಲ್ಲೆ ನಾನು ಹೇಳ್ತಾ ಬಂಧುಗಳೇ, ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಜ್ಜೆಟ್ಟಂತಹ ಈ ಒಂದು ಕರ್ಮಭೂಮಿ ಏನಿದೆ KGF ಅಲ್ಲಿ 1954ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿಗೆ ಬರ್ತಾರೆ. ಏನಕ್ಕೆ ಬರ್ತಾರೆ ಅಂತಂದ್ರೆ, ಇಲ್ಲಿರುವಂತ ಮೈನ್ಸ್ ಅನ್ನ ನೋಡೋದಕ್ಕೆ, ಇಲ್ಲಿರುವಂತ ಬಂಗಾರವನ್ನ ನೋಡೋದಕ್ಕೆ, ಇಲ್ಲಿರುವಂತ ಬ್ರಿಟಿಷರ ಒಂದು ಅಪಾರವಾದಂತ ಆಸ್ತಿಯನ್ನ ನೋಡೋದಕ್ಕಲ್ಲ. ಇಲ್ಲಿನ ಮೂಲ ನಿವಾಸಿಗಳೇನಿದ್ದಾರೆ, ಇವರ ಕಷ್ಟ ಸುಖಗಳನ್ನ ನೋಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿಗೆ ಬರ್ತಾರೆ. ಅವರ ಕಷ್ಟ ಸುಖಗಳನ್ನು ನೋಡಿ ಅವರಿಗೆ ಏನೆಲ್ಲ ನಾನು ಸಂವಿಧಾನದ ಅಡಿಯಲ್ಲಿ ಒದಗಿಸಬಹುದು ಅನ್ನೋ ಒಂದು ಆಲೋಚನೆಯಲ್ಲಿ ಎಲ್ಲ ಕೂಡ ಅವರು ಮನವರಿಕೆ ಮಾಡಿಕೊಂಡು ಸಂವಿಧಾನದಲ್ಲಿ ಇಲ್ಲಿನ ಕಾರ್ಮಿಕರಿಗೆ, ಇಡೀ ದೇಶದಲ್ಲಿರುವಂಥ ಕಾರ್ಮಿಕರಿಗೆ ಏನೆಲ್ಲ ಹಕ್ಕುಗಳನ್ನ ಕೊಡ್ಬೋದು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ನೋಡಿ ತಿಳ್ಕೊಳ್ತಾರೆ. ಅಂತ ಚರಿತ್ರೆ ಉಳ್ಳಂತ ಈ ಭೂಮಿಗೆ, ಇಡೀ ದೇಶಕ್ಕೆ ಬಂಗಾರವನ್ನ ಕೊಟ್ಟು ಈ ದೇಶದ ಸಾಲವನ್ನ ತೀರಿಸಿದಂತ ಈ ಭೂಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಜ್ಜೆ ಇಟ್ಟು ಈ ಜನರ ಒಂದು ಕಷ್ಟ ಸುಖಗಳಿಗೆ ಅವರು ಕಾನೂನಿನ ಮುಖಾಂತರ ನಮಗೆ ಒಂದು ರಕ್ಷಣೆಯನ್ನ ಕೊಟ್ಟಿದ್ದಾರೆ. ಅಂತ ಭೂಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಇಡೀ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದ್ದಾರೋ ಅಲ್ಲಿ ಅವರ ಹೆಸರಿನಲ್ಲಿ ಒಂದು ಸ್ಮಾರಕ ಭವನಗಳನ್ನ ನಿರ್ಮಾಣ ಮಾಡಬೇಕಂತ ಕೇಂದ್ರ ಸರ್ಕಾರ ಏನು ನಿರ್ಧಾರ ಮಾಡಿತ್ತು, ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಸರ್ವೆ ನಂಬರ್ 2 ನಾವೇನ್ ನಿಂತಿದ್ದೀವಿ, ಈ ಸರ್ವೆ ನಂಬರ್ 2ರಲ್ಲಿ ಒಟ್ಟು 6681 ಎಕರೆ ಭೂಮಿ ಇದೆ. ಇಲ್ಲಿ ಅದರಲ್ಲಿ 590 ಎಕರೆ ಭೂಮಿಯನ್ನ ರಾಜ್ಯ ಸರ್ಕಾರಕ್ಕೆ ವಿವಿಧ ಯೋಜನೆಗಳಿಗಂತ ಮೀಸಲಿಟ್ಟಿದೆ. ಎಷ್ಟು? 590 ಎಕರೆ ಭೂಮಿಯನ್ನ. ಅದರಲ್ಲಿ 100 ಎಕರೆ ಭಾರತೀಯ ಪೊಲೀಸ್ ಪಡೆಗೆ ಅಂತ 100 ಎಕರೆ ಭೂಮಿಯನ್ನ ಮಂಜೂರು ಮಾಡಿದ್ರೆ,
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಭವನಕ್ಕಂತ 8 ಎಕರೆ 20 ಗುಂಟೆ ಭೂಮಿಯನ್ನ ಮಂಜೂರು ಮಾಡಿದೆ. ಅದು ನೀವು ನೋಡ್ಬೋದು, ಇಲ್ಲಿಂದ ಪ್ರಾರಂಭ ಆಗತ್ತೆ. ದಯವಿಟ್ಟು ತಾವೆಲ್ಲ ಕೂಡ ನೋಡ್ಬೋದು, ಇಲ್ಲಿಂದಾನೇ ಫಸ್ಟ್ ಪಾಯಿಂಟ್ ಇದೇನಾಗತ್ತೆ, ಇಲ್ಲಿಂದ ಈ ಭೂಮಿ ಪ್ರಾರಂಭ ಆಗುತ್ತೆ. 8 ಎಕರೆ 20 ಗುಂಟೆ ಜಾಗ ಏನಿದೆ ಅದು ಇಲ್ಲಿಂದ ಪ್ರಾರಂಭವಾಗಿ ಈ ಸುತ್ತಲೂ ಅಲ್ಲಿವರೆಗೂ ಹೋಗಿ ಅಲ್ಲಿ ಬೋರ್ವೆಲ್ ಕೂಡ ಹಾಕಿದ್ದಾರೆ. ಇದೇ ಜಾಗದಲ್ಲಿ ಮಾನ್ಯ ಕೆಜಿಎಫ್ ಶಾಸಕರಾದ ರೂಪಕಲಾ ಶಶಿದವರು ಅಪಾರ ಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳ ಜೊತೆಗೆ ಇಲ್ಲಿ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದ್ರು. ಇದರಿಂದ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಭವನ ನಿರ್ಮಾಣ ಆಗೋದ್ರಿಂದ ಈ ತಾಲೂಕಿನ ಕೆಜಿಎಫ್ ತಾಲೂಕಿನ ಅಥವಾ ಈ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗವಾಗುವಂತ ಒಂದು ಸ್ಥಳ ಇದಾಗತ್ತೆ. ಇಲ್ಲಿ ಮ್ಯೂಸಿಯಂ ಬರುತ್ತೆ, ಡಿಜಿಟಲ್ ಲೈಬ್ರರಿ ಬರುತ್ತೆ, ಡಿಜಿಟಲ್ ಕಂಪ್ಯೂಟರ್ ಲ್ಯಾಬ್ ಬರುತ್ತೆ. ಇಲ್ಲಿ ವಿದ್ಯಾವಂತರು ಯಾರಾದ್ರೆ ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ವಿದ್ಯೆ ಕಲಿಯಕ್ಕೆ ಸಾಧ್ಯ ಆಗೋದಿಲ್ವೋ ಅಂತವ್ರು ಇಲ್ಲಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಭವನದಲ್ಲಿ ಉಚಿತವಾಗಿ ಒಂದು ವಿದ್ಯೆಯನ್ನ ಕಲಿಯಬಹುದು. ಇಲ್ಲಿ ಅದಕ್ಕೆ ಆದಂತ ಒಂದು ಸೆಮಿನಾರ್ ಹಾಲ್ ಅನ್ನ, ಲೈಬ್ರರಿಯನ್ನ, ಪ್ರತಿಯೊಂದು ಕೂಡ ವಿದ್ಯಾರ್ಥಿಗಳಿಗೆ ಉಪಯೋಗವಂತ ಪ್ರತಿಯೊಂದು ಸೌಲಭ್ಯಗಳನ್ನು ಕೂಡ ಈ ಸ್ಮಾರಕ ಭವನದಲ್ಲಿ ನಿರ್ಮಾಣ ಮಾಡಲಿದ್ದಾರೆ ಸರ್ಕಾರ. 14 ಕೋಟಿ ವೆಚ್ಚದಲ್ಲಿ, ಅದರಲ್ಲೂ ಶಾಸಕರು ಕೂಡ ಹೇಳಿದ್ದಾರೆ ಆ ಹಣ ಸಾಲದಿದ್ರೆ ನನ್ನ ಶಾಸಕರ ಅನುದಾನದಲ್ಲೂ ಕೂಡ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಟ್ಟು ನಾನು ನಿರ್ಮಾಣ ಮಾಡೋದಕ್ಕೆ ಸಿದ್ಧ ಇದ್ದೇನೆ ಅಂತ ಶಾಸಕರು ಈ ಒಂದು ಸ್ಮಾರಕ ಭವನನ ನಿರ್ಮಾಣ ಮಾಡಲು ತುಂಬಾ ಆಸಕ್ತರಾಗಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಲ್ಲೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಆದ್ರೆ ಇವತ್ತು ಗಾಲ್ಫ್ ಕ್ಲಬ್ ಅಂತ ಹೆಸರಿಟ್ಕೊಂಡು ಬ್ರಿಟಿಷರ ಕಾಲದಿಂದ ಗಾಲ್ಫ್ ಕ್ಲಬ್ ಆಡ್ಕೊ ಬರ್ತಾ ಇರೋದು ಇರ್ಬೋದು. ಆದ್ರೆ ಅವತ್ತಿಂದ ಆಡ್ಕೊ ಬಂದು ಈ ಭೂಮಿಗೆ ಏನ್ ಪ್ರಯೋಜನ ಆಗಿದೆ, ಕೆಜಿಎಫ್ ಕ್ಷೇತ್ರ ಜನತೆಗೆ ಅದರಿಂದ ಏನ್ ಪ್ರಯೋಜನ ಆಗಿದೆ, ಇಲ್ಲಿನ ಮತದಾರರಿಗೆ ಅದರಿಂದ ಏನ್ ಉಪಯೋಗ ಆಗಿದೆ, ಎಷ್ಟು ಬಡವರಿಗೆ ನಿಮ್ಮ ಗಾಲ್ಫ್ ಕ್ಲಬ್ ಇಂದ ಉಪಯೋಗ ಆಗಿದೆ, ಎಷ್ಟು ಜನ ನಿರಾಶ್ರಿತರಿಗೆ ನಿಮ್ಮ ಗಾಲ್ಫ್ ಕ್ಲಬ್ ಇಂದ ಏನಾದ್ರೂ ಉಪಯೋಗ ಸಿಕ್ಕಿದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಈ ಕೆಜಿಎಫ್ ಕ್ಷೇತ್ರ ಮೀಸಲಾತಿ ಕ್ಷೇತ್ರ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಷೇತ್ರ. ಇಲ್ಲಿ ನಿಮ್ಮ ಗಾಲ್ಫ್ ಕ್ಲಬ್ ಅಂತಂದ್ರೆ ಯಾರು ಬಡವರು ಆಡೋದಿಲ್ಲ. ಈ ಆಟನ ಯಾರು ಬಡವರು ಆಡೋದಿಲ್ಲ. ನೋಡ್ಬೋದು ಸ್ವಾಮಿ, ನೋಡಿ ಆ ಮುಂದೆ ಇದೆಲ್ಲ ಏನ್ ಕ್ಲೀನ್ ಮಾಡಿದ್ದಾರೆ ಇದೆಲ್ಲ ಕೂಡ ಸ್ಮಾರಕ ಭವನಕ್ಕೆ ಬರುವಂತದ್ದು. ಅಲ್ಲಿ ನೋಡ್ಬೋದು, ಅಲ್ಲಿ ಬೋರ್ ಕೂಡ ಹಾಕಿದ್ದಾರೆ. ಅಪಾರವಾದಂತ ಒಂದು ಹೆಚ್ಚಿನ ಮಟ್ಟದಲ್ಲಿ ನೀರು ಕೂಡ ಬಿದ್ದಿದೆ. ಇದೆಲ್ಲ ಕೂಡ ಅದು ಏನೇ ಈ ಗಾಲ್ಫ್ ಕ್ಲಬ್ ಅವರಿಂದ ಈ ಕೆಜಿಎಫ್ ಕ್ಷೇತ್ರಕ್ಕೆ 1 ರೂಪಾಯಿ ಯೂಸ್ ಇಲ್ಲ. ಇದರಿಂದ ಯೂಸ್ ಆಗುವಂತದ್ದು ಯಾರಿಗೆ? ಶ್ರೀಮಂತರಿಗೆ, ಬಿಲ್ಡರ್ಸ್ಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ, ಪೊಲಿಟಿಷಿಯನ್ಗೆ, ಮತ್ತೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಆಡುವಂತ ಗೇಮ್ ಇದು. ಇದೇನು ಆದಿ ಬೀದಿಯಲ್ಲಿ ನಾವು ಅಚ್ಚಂಕಾಯಿಗಳ ಆಟ, ಗೋಲಿ ಆಟ ಆಡ್ತೀವಲ್ಲ, ಇಂಥ ಬಡವರಿಗೆ ಯಾವುದೇ ರೀತಿಯಲ್ಲಿ ಇದು ಉಪಯೋಗ ಆಗೋದಿಲ್ಲ. ಇದರಿಂದ ಇಡೀ 70 ವರ್ಷಗಳಿಂದ ಈ ಕೆಜಿಎಫ್ಗೆ ಗಾಲ್ಫ್ ಕ್ಲಬ್ ಇಂದ 1 ರೂಪಾಯಿ ಉಪಯೋಗ ಆಗಿಲ್ಲ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಮಾರಕ ಭವನ ಇಡೀ ಕೆಜಿಎಫ್ ಕ್ಷೇತ್ರ ಜನತೆಗೆ, ಇಡೀ ಕೋಲಾರ ಜಿಲ್ಲೆ ಜನತೆಗೆ 100% ಉಪಯೋಗ ಆಗತ್ತೆ. 100% ಈ ಸ್ಮಾರಕ ಭವನ ಈ 8 ಎಕರೆ 20 ಗುಂಟೆ ಏನ್ ಜಾಗ ಮೀಸಲಿಟ್ಟಿದ್ದಾರೆ, ಇದರಿಂದ ಕೋಟ್ಯಾಂತರ ಜನ ಇಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಪಡ್ಕೊಳ್ತಾರೆ, ಇಲ್ಲಿ ಉಜ್ವಲ ಭವಿಷ್ಯವನ್ನ ಪಡ್ಕೊಳ್ತಾರೆ. ಬಡವರ ಮಕ್ಕಳಿಗೆ ಉಚಿತವಾದಂತ ಒಂದು ಲ್ಯಾಬ್ ಸಿಗತ್ತೆ, ಕಂಪ್ಯೂಟರ್ ಲ್ಯಾಬ್ ಸಿಗತ್ತೆ, ಡಿಜಿಟಲ್ ಲೈಬ್ರರಿ ಸಿಗತ್ತೆ. ಲಕ್ಷಾಂತರ ರೂಪಾಯಿ ಕೊಟ್ಟು ವಿದ್ಯಾಭ್ಯಾಸವನ್ನ ಪಡೆಯಕ್ಕಾಗದಿರಂತ ಬಡ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನ ಪಡ್ಕೊಳ್ತಾರೆ. ಈ ಸ್ಮಾರಕ ಭವನ 3 ಫ್ಲೋರ್ ಅಲ್ಲಿ ಸ್ಮಾರಕ ಭವನ ನಿರ್ಮಾಣ ಮಾಡೋದ್ರಲ್ಲಿ ಎಷ್ಟೋ ಜನ ದಲಿತರು ಒಂದು ಶುಭ ಸಮಾರಂಭಗಳನ್ನ ಮಾಡ್ಕೊಳ್ಳೋದಕ್ಕೆ ಇದು ಉಪಯೋಗ ಆಗತ್ತೆ. ಇಂಥ ಉಪಯೋಗ ಆಗುವಂತ ಸ್ಥಳವನ್ನ ಇವತ್ತು ಈ ಶ್ರೀಮಂತರು ಏನಿದ್ದಾರೆ, ಸಂಪತ್ ಕುಮಾರ್ ಅಂತೆ, ನಾನು ನಿನ್ನೆ ಪ್ರಜಾವಾಣಿ ಪೇಪರ್ ಅಲ್ಲಿ ನೋಡಿದೆ. ಆ ಸಂಪತ್ ಕುಮಾರ್ ಅವ್ರ ಜೊತೆಗೆ ಸೇರ್ಕೊಂಡು ಅವನು ಯಾರೋ ವಕೀಲರು ಇರೋದು ನ್ಯಾಯನ ಕಾಪಾಡೋದಕ್ಕೆ. ಆ ನ್ಯಾಯನ ಕಾಪಾಡುವಂತ ವಕೀಲರೇ ಹೋಗ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕ ಭವನದ ವಿರುದ್ಧ ನೀವು ಹೋಗಿ ಪಿಟಿಷನ್ ಹಾಕ್ತೀರಂತಂದ್ರೆ, ನೀವು ಆ ಸಂವಿಧಾನನ ಓದ್ಕೊಂಡು, ಆ ಲಾನ ಓದ್ಕೊಂಡು ನೀವು ವಕೀಲರಾಗಿರೋದೇ ವೇಸ್ಟ್ ಅಂತ ನನ್ಗೆ ಅನಿಸ್ತಾ ಇದೆ ನಿಜವಾಗ್ಲೂ ಕೂಡ. ಇವತ್ತು ಏನು ನೀವು ಈ ಸ್ಮಾರಕ ಭವನ ವಿರುದ್ಧ ನೀವು ಪಿಟಿಷನ್ ಹಾಕೋಕ್ ಹೊರಟಿದ್ದೀರಾ, ಇದು ಗಾಲ್ಫ್ ಕ್ಲಬ್ಗೆ ಸೇರ್ಬೇಕಂತ ನೀವೇನು ಹೇಳಿದ್ದೀರಾ, ಇದು ನೀವು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಭೂಮಿಯನ್ನ ನಾವು ಬಿಟ್ಟುಕೊಡೋ ಮಾತೇ ಇಲ್ಲ. ಇದ್ರ ಜೊತೆಗೆ ಈ ಹೋರಾಟ ಬರೀ ಕೆಜಿಎಫ್ಗೆ ಮಾತ್ರ ಸೀಮಿತ ಆಗತ್ತೆ ಅನ್ನೋದನ್ನ ದಯವಿಟ್ಟು ನೀವು ಇದು ಮಾಡ್ಕೊಳಕ್ ಹೋಗ್ಬೇಡಿ. ಈ ಒಂದು ಹೋರಾಟವನ್ನ ನಾವು ಇಡೀ ಜಿಲ್ಲೆಯಾದ್ಯಂತ ತಾಲೂಕಲ್ಲೂ ಕೂಡ ನಾವು ತಾಲೂಕಲ್ಲಿ ಕೂಡ ನಾವು ಗರ್ಜನೆ ಆದಂತ ಒಂದು ಹೋರಾಟವನ್ನ ನಾವು ಮಾಡಿ ತೀರ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ಬೋರ್ವೆಲ್ ಹಾಕಿದ್ದಾರೆ. ಇದು ಸ್ಮಾರಕ ಭವನ ನಿರ್ಮಾಣ ಮಾಡೋದಕ್ಕೆ ಮೊನ್ನೆ ಭೂಮಿ ಪೂಜೆ ಮಾಡಿದಾಗೆ ಶಾಸಕರ ಒಂದು
ನೇತೃತ್ವದಲ್ಲಿ ನೀರು ಹಾಕಿದ್ದಾರೆ. ಉತ್ತಮವಾದಂಥ ನೀರು ಕೂಡ ಇಲ್ಲಿ ಬಿದ್ದಿದೆ. ಸೊ ಇದರಿಂದ ಇಡೀ ಕ್ಷೇತ್ರ ಜನತೆಗೆ ಎಷ್ಟು ಉಪಯೋಗ ಆಗತ್ತೋ ಅದನ್ನ ನಾನು ಮುಂದಿನ ದಿನಗಳಲ್ಲಿ ನೋಡ್ಬೋದು. ಆದರೆ ಇವತ್ತು ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಲ್ಲ, ನೀವು ಯಾರು ಕೂಡ ಮನುಷ್ಯರೇ ಅಲ್ಲ, ನಿಮಗೆ ಮಾನವೀಯತೆ ಇಲ್ಲ, ನಿಮಗೆ ಮನುಷ್ಯತ್ವ ಅನ್ನೋದೇ ಗೊತ್ತಿಲ್ಲ. ನಿಜವಾಗ್ಲೂ ಏನು 168 ಎಕರೆನೇನೋ ಗಾಲ್ಫ್ ಕ್ಲಬ್ಗೆ ಕೊಟ್ಟಿದ್ದಾರೆ, ಅದರಲ್ಲಿ 8 ಎಕರೆ ಹೋದ್ರೆ ಏನಾಗೋಯ್ತು? ನೀವು ಏನು ನಿಮ್ಮ ಆಸ್ತಿ, ನಿಮ್ಮ ಅಪ್ಪನ ಆಸ್ತಿ ಏನಾದ್ರು ಕೊಡ್ತಾ ಇದ್ದೀರಾ? ನಿಮ್ಮ ಪಿತ್ರಾರ್ಜಿತ ಆಸ್ತಿನ, ಇಲ್ಲ ನೀವು ಸ್ವಯಾರ್ಜಿತ ಆಸ್ತಿನ? ನೀವೇನು ಕೋಟಿ 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 ಭೂಮಿಯನ್ನು ತಗೊಂಡಿದ್ದೀರಾ? ಸರ್ಕಾರದ ಭೂಮಿ ಸ್ವಾಮಿ. ಸರ್ಕಾರ ಅಂದ್ರೆ ಯಾರು? ನಾವು. ಸರ್ಕಾರ ಅಂದ್ರೆ ಯಾರು ಹೇಳಿ? ನಾವೇ. ನಮ್ಮ ಭೂಮಿನ ನಾವು ತಗೊಳ್ತಾ ಇದೀವಿ. ನೀನ್ ಯಾವನ್ ಕೊಡೋದಿಲ್ಲ ಅನ್ನೋದಕ್ಕೆ, ನೀನ್ ಯಾವನ್ ಪಿಟಿಷನ್ ಹಾಕೋದಕ್ಕೆ? ನಿಮ್ಗೆಲ್ಲ ಹೇಳ್ತಾ ಇದೀನಿ, ನೀವು ನಿಮ್ಮ ಹತ್ರ ದುಡ್ಡು ಇರ್ಬೋದು, ಶ್ರೀಮಂತರು ಇರ್ಬೋದು, ನಮ್ಮ ಹತ್ರ ಶಕ್ತಿ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರೋ ಸಂವಿಧಾನ ಇದೆ, ಅದು ನಮ್ಮ ಶ್ರೀಮಂತಿಕೆ. ಅದ್ರಲ್ಲಿ ನಾವು ಹೋರಾಟ ಮಾಡ್ತೀವಿ. ನಿಮ್ಮ ದುಡ್ಡು ಗಲ್ಲತ್ತೋ ನಮ್ಮ ಸಂವಿಧಾನ ಗಲ್ಲತ್ತೋ ನೋಡೋಣ. ಮಾಡಿ. ನೀವೇನ್ ಮಾಡ್ತೀರೋ? ಇಡೀ ಕೆಜಿಎಫ್ ಕ್ಷೇತ್ರದಲ್ಲಿರುವಂತ ಎಲ್ಲಾ ದಲಿತ ಪರ ಸಂಘಟನೆಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಇಡೀ ಜಿಲ್ಲೆಯಾದ್ಯಂತ ಇರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿರುವಂತ ಎಲ್ಲ ಸಂಘ ಸಂಸ್ಥೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ನೀವು ಅದನ್ನ ನೋಡ್ಬೇಕಂತ ಈ ಭೀಮ ಗರ್ಜನನ್ನ ನೋಡೋ ಮಟ್ಟಕ್ಕೆ ಇಟ್ಕೋಬೇಡಿ. ಇವತ್ತಿಂದಾನೇ ನೀವೇನ್ ಮುಂದಾಗಿದ್ದೀರಾ ಸ್ಟೇ ತರಬೇಕಂತ, ಈಗಾಗಲೇ ನಿಮ್ಗೆ ಚೀಮಾರ ಕಳಿಸಿದೆ, ಕೊಡೋದಿಲ್ಲ ಅಂತ. ನಮ್ಮ KGF ನ್ಯಾಯಾಲಯ, JMFC ನ್ಯಾಯಾಲಯ ನಿಮ್ಮ ಮುಖಕ್ಕೆ ತುಬುಕ್ಕಂತ ಉಗ್ದು ಕಳಿಸಿದೆ, ಹೋಗಿ ಅಂತ. ಯಾಕಂತಂದ್ರೆ 168 ಎಕರೆ 8 ಎಕರೆ ಏನಾಗೋಯ್ತು ನಿಮಗೆ? ಏನಾಗೋಗತ್ತೆ? ಜನರಿಗೆ ಯೂಸ್ ಆಗತ್ತೆ ತಾನೇ? ನಿಮ್ ತರ ಯಾರೋ ಒಂದು 20 ಜನ ಶ್ರೀಮಂತರಿಗೆ ಯೂಸ್ ಆಗುವಂತದ್ದಲ್ಲ ಇದು. ಈ ಕ್ಷೇತ್ರದಲ್ಲಿರುವಂತ 2.5 ಲಕ್ಷ ಜನಕ್ಕೆ ಯೂಸ್ ಆಗುವಂತ ಒಂದು ಅಭಿವೃದ್ಧಿ ಕೆಲಸ ಇದು. ಇಂಥ ಕೆಲಸಕ್ಕೆ ನೀವು ಅಡ್ಡಿಪಡಿಸ್ತಾ ಇದ್ದೀರಂತಂದ್ರೆ ನಿಮಗೆ ನೈತಿಕತೆ ಇದೆಯಾ? ಅದು ರಂಗನಾಥಣ್ಣ ಅವರು ಹೇಳ್ತಾ ಇದ್ರು, ಅವರು ಕೂಡ ಇಲ್ಲಿನ ಲೋಕಲ್ ಅವರು ಕೂಡ ದಲಿತರೆ ಅಂತ. ನಿಮಗ್ ನಿಜವಾಗ್ಲೂ ಕೂಡ ಏನಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದಷ್ಟು ಓದ್ಕೊಂಡು ಡಾಕ್ಟರ್ ಅಂತೆ ನೀವು ಡಾಕ್ಟರ್ ಆಗಿದ್ದೀರಾ, ನಿಮ್ಗೆ ಏನಾದ್ರು ಮಾನವೀಯತೆ ಇದೆಯೇನ್ರಿ? ಥೂ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ್ತು. ಅಟ್ಲೀಸ್ಟ್ ಇಷ್ಟು ಲಕ್ಷಾಂತರ ಜನಕ್ಕೆ ಉಪಯೋಗ ಅಂತ ಇಂಥ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ನೀವು ಅಡ್ಡಿಪಡಿಸ್ತಾ ಇದ್ದೀರಂತಂದ್ರೆ ನಿಮಗೆ ನಿಮ್ಮ ಮನುಷ್ಯರಾಗಿ ಹುಟ್ಟಿರೋದೇ ನಾಲಾಯಕ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಈ ಒಂದು ಅಭಿವೃದ್ಧಿಯ ಏನು ಸ್ಮಾರಕ ಭವನ ನಿರ್ಮಾಣದಲ್ಲಿ ಯಾರೇ ಆಗ್ಲಿ ಅಡ್ಡಿಪಡಿಸೋಕ್ ಬಂದಿದ್ದೀರಂತಂದ್ರೆ ನಾವು ಅದರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಒಂದು ಹೋರಾಟದ ಹಕ್ಕೇನಿದೆ ಅದನ್ನ ನಮ್ಮ ವಿಶ್ವರೂಪವನ್ನ ನೀವು ನೋಡ್ಬೇಕಾಗತ್ತೆ. ಅದು ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಮುಂದುವರ್ಸ್ಕೊಂಡ್ರೆ ನೋಡ್ತೀರಾ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀರಿ. ಈ ವಿಚಾರದಲ್ಲಿ ಈ ಸ್ಮಾರಕ ಭವನ ನಿರ್ಮಾಣ ಆಗೋದ್ರಲ್ಲಿ ಯಾರೆಲ್ಲ ನಮ್ಗೆಲ್ಲ ಸಪೋರ್ಟ್ ಮಾಡ್ತಾರೆ ಅವ್ರ ಜೊತೆಗೆ ನಾವು ಪ್ರತಿ ಕ್ಷಣ ನಾವು ನಿಲ್ತೇವೆ. ಅದರಲ್ಲೂ ವಿಶೇಷವಾಗಿ ಮಾನ್ಯ ಶಾಸಕರು ಇದನ್ನ ತುಂಬಾ ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ತಗೊಂಡು ಇದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವ್ರಿಗೆ ಶಾಸಕರಿಗಾಗಿರ್ಬೋದು ಮತ್ತೆ ಸಂಬಂಧಪಟ್ಟಂತ PWD ಇಂಜಿನಿಯರ್ ಇದ್ದಾರೆ, ಅವರು ಕೂಡ ಸ್ಮಾರಕ ಭವನದ ಒಂದು ಒಳ್ಳೆ ಅದ್ಭುತವಾದಂತ ನೀಲಿ ನಕ್ಷೆಯನ್ನ ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ಆಗಿರ್ಬೋದು, ಯಾರೇ ಆಗ್ಲಿ ಈ ಸ್ಮಾರಕ ಭವನದ ಒಂದು ಅಭಿವೃದ್ಧಿಯ ಕೆಲಸದಲ್ಲಿ ಯಾರೆಲ್ಲ ಕೈ ಜೋಡಿಸ್ತಾ ಇದ್ದಾರೆ ಅವರ ಪರವಾಗಿ ನಾವು ಎಂದಿಗೂ ನಿಲ್ತೀವಿ. ಇದನ್ನ ನಿರ್ಮಾಣ ಮಾಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಅವ್ರ ಜೊತೆಗಿರ್ತೀವಿ. ಯಾರೆಲ್ಲ ಅಡ್ಡಿಪಡಿಸ್ತಾರೋ ಅವ್ರಿಗೆ ನಾವು ಕಾನೂನು ಅಡಿಯಲ್ಲಿ ಏನು ಪಾಠ ಕಲಿಸ್ಬೇಕು ಅದನ್ನ ಕಲಿಸೇ ತೀರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಮತ್ತೊಮ್ಮೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಮನವಿ ಮಾಡ್ತಾ ಇಲ್ಲ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಇವತ್ತು ಈ ಶ್ರೀನಾಥ್ ನಾಸ್ತಿಕ್ ಜೊತೆಗೆ ನಮ್ಮೆಲ್ಲ ಹಿರಿಯಂತ ದಲಿತ ಮುಖಂಡರೆಲ್ಲ ಇದ್ದಾರೆ. ನಾಳೆ ಇದು ಹಿಂಗೆ ಮುಂದುವರೆದ್ರೆ ಇಲ್ಲಿ ಏನು 10-20 ಜನ ಇರೋದಿಲ್ಲ, ಲಕ್ಷಾಂತರ ಜನ ಇರ್ತಾರೆ. ಇಡೀ ಜಿಲ್ಲಾದ್ಯಂತ ಸಂಘಟನೆಕಾರರು ಇಲ್ಲಿ ಇರ್ತಾರೆ ಅನ್ನೋದನ್ನ ಇದೇ ಭೂಮಿಯಲ್ಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ನಾವು ನಿರಂತರ ಹೋರಾಟವನ್ನ ಮಾಡೋದಕ್ಕೂ ಕೂಡ ಹಿಂಜರಿಯೋದಿಲ್ಲ. ಯಾಕಂತಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೀಸಲಿಟ್ಟಂತ ಭೂಮಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಜ್ಞಾನ, ಇದೊಂದು ಜ್ಞಾನ ಭಂಡಾರದ ಭೂಮಿ, ಇದೊಂದು ನಾಲೆಜ್ ಸೆಂಟರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ವಿಶ್ವಸಂಸ್ಥೆನೆ ದಿ ನಾಲೆಜ್ ಆಫ್ ದಿ ಗ್ರೇಟ್ ಏನು ಜ್ಞಾನದ ಪ್ರತೀಕ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕರೀತಾರೆ. ಅಂತ ಜ್ಞಾನದ ಪ್ರತೀಕದ ಒಂದು ಹೆಸರಲ್ಲಿ ಆಗ್ತಾ ಇರೋಂತ ಈ ಜ್ಞಾನ ಮಂದಿರವನ್ನ ನೀವು ಅಡ್ಡಪಡಿಸೋಕ್ ಬರ್ತೀರಂತಂದ್ರೆ ನಿಮಗೇನಾದ್ರೂ ಒಂದಷ್ಟು ಮಾನವೀಯತೆ ಇದೆಯಾ ಅಂತ ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಇದನ್ನ ಇಲ್ಲಿಗೆ ನಿಲ್ಸಿ ಇಲ್ಲಂತಂದ್ರೆ ನೀವು ನಮ್ಮ ಹೋರಾಟದ ಫಲ ಏನನ್ನೋದನ್ನ ನೀವು ನೋಡ್ಬೇಕಾಗತ್ತೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೇನೆ. ನನ್ನ ಮಾತು ಜೊತೆಗೆ ಕೋಲಾರ ಜಿಲ್ಲೆ ಮೀಸಲು ಕ್ಷೇತ್ರ, KGF ಬಂಗಾರಪೇಟೆ ಮುಳಬಾಗಲು ಮೀಸಲು ಕ್ಷೇತ್ರ. ಅರ್ಥ ಮಾಡ್ಕೊಳ್ಳಿ, ಈ 3 ಕ್ಷೇತ್ರದಲ್ಲಿ ಇರ್ತಕ್ಕಂಥ MLAಗಳು ದಲಿತ MLAಗಳು.
ಇಲ್ಲಿ MP ಆಗಿರ್ತಕ್ಕಂಥವ್ರು ದಲಿತರು. ದಯವಿಟ್ಟು ನೀವು ಏನ್ ಮಾಡ್ತಿರೋ, ನಿಮ್ಮ ಪಕ್ಷಗಳು ಬೇರೆ ಬೇರೆ ಇದ್ರೂ ಕೂಡ ಅಂಬೇಡ್ಕರ್ ಅನ್ನೋ ಒಂದು ವಿಚಾರದಲ್ಲಿ ನೀವು ಒಗ್ಗಟ್ಟಾಗಬೇಕು. ಇವತ್ತು MP ಆಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಅವ್ರು MP ಆಗಿರೋದು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಈ ಮನುಧರ್ಮಶಾಸ್ತ್ರದಲ್ಲಿ ಮನುವಾದಿಗಳ ಹತ್ರ ಅವ್ರು MP ಆಗಕ್ಕೆ ಅವಕಾಶ ಇತ್ತಾ? ಮುಳಬಾಗಲಲ್ಲಿ ಆಗಿರ್ತಕ್ಕಂಥ MLA ಮನುವಾದಿಗಳು ಅಂದ್ಕೊಂಡಿದ್ರ ಅವ್ರಿಗೆ MLA ಮಾಡ್ತಾ ಇದ್ರಾ? ದೇವಸ್ಥಾನ ಒಳಗನೆ ಸೇರಿಸ್ತಾ ಇಲ್ಲ ರೀ ದಲಿತರನ್ನ. ಇವತ್ತಿನ ದಿನ ವಿಧಾನಸೌಧ ಒಳಗೆ ಹೋಗ್ತೀರಿ, ಪಾರ್ಲಿಮೆಂಟ್ ಒಳಗೆ ಹೋಗ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಅಂಬೇಡ್ಕರ್ ಅವರು. ಇದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಪಕ್ಷವನ್ನ ನೀವು ನಿಮ್ಮವರೆಗೆ ಇಟ್ಕೊಳ್ಳಿ. ಅಂಬೇಡ್ಕರ್ ವಿಚಾರ ಅಂದಾಗ ದಯವಿಟ್ಟು ಒಗ್ಗಟ್ಟಾಗಕ್ಕೆ ನೀವು ಮುಂದಾಗಬೇಕು. ಅವರು ನಮ್ಮ ಪಕ್ಷ ಹಿಂಗೆ ಹೇಳ್ತದೆ, ನಮ್ಮ ಪಕ್ಷ ಮುಖಂಡರುಗಳು ನಮ್ಮನ್ನ ಹಿಂಗ ಏನಾದ್ರು ಬೇಜಾರು ಮಾಡ್ಕೊಳ್ತಾರ ಅನ್ನೋದು ಬೇಕಾಗಿಲ್ಲ. ಓಟ್ ಹಾಕಿರೋರು ನಾವು ಜನರು. ನಿಮಗೆ ಅಧಿಕಾರ ಕೊಟ್ಟಿರೋದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲೇ ನೀನು ಇವತ್ತಿನ ದಿನ ಫ್ಲೈಟ್ ಅಲ್ಲಿ ಡೆಲ್ಲಿಗೆ ಹೋಗ್ತೀಯಾ, ಫ್ಲೈಟ್ ಅಲ್ಲಿ ವಿಧಾನಸೌಧಕ್ಕೆ ಹೋಗ್ತೀಯಾ. ಇದನ್ನ ಅರ್ಥ ಮಾಡ್ಕೊಂಡು ರಾಜಕೀಯನ ಬಿಡಿ ಪಕ್ಕಕ್ಕೆ. ನಾನು ಒಂದು ಸಮುದಾಯದ ವಿಚಾರವನ್ನು ಹೇಳ್ಬೇಕಂತೀನಿ. ನಮ್ಮ ಕ್ಯಾಸಂಬಲ್ಲಿ ಪಕ್ಕದಲ್ಲಿ ಒಂದು ಟ್ರಸ್ಟ್, ಸಮುದಾಯದ ಹೆಸರು ಹೇಳ್ತಾ ಇಲ್ಲ, ಆ ಟ್ರಸ್ಟ್ ಸ್ಕೂಲ್ ಓಪನಿಂಗ್ಗೆ BJP MP MLAಗಳು ಬಂದ್ರು, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ MP MLAಗಳು ಬಂದ್ರು. ಅವ್ರ ಸಮುದಾಯಕ್ಕೆ ಸೇರಿದವರು ಅವ್ರ ಸಮುದಾಯದ ಕಾರ್ಯಕ್ರಮಕ್ಕೆ ಅವ್ರಿಗೆ ಪಕ್ಷ ಮುಖ್ಯ ಇಲ್ಲ, ಅವ್ರ ಸಮುದಾಯನೇ ಮುಖ್ಯ. ಆದ್ರೆ ನಿಮ್ಗೆ ಮಾತ್ರ ಯಾಕಪ್ಪ? ನಿಮ್ಮ ಪಕ್ಷ ಮಾತ್ರ ಮುಖ್ಯ, ಜಾತಿ ನಿಮ್ಗೆ ಮುಖ್ಯ ಅಲ್ಲ, ಅಂಬೇಡ್ಕರ್ ನಿಮ್ಗೆ ಮುಖ್ಯ ಅಲ್ವಾ? ದಯವಿಟ್ಟು MP ಅವ್ರಿಗೆ ಹೇಳ್ತೀನಿ, MP ಅವರೇ ನಮ್ಮ ಜೊತೆ ವಿಶೇಷವಾಗಿ ನಮ್ಮ ಶಾಸಕರ ಜೊತೆ ನೀವು ಕೈ ಜೋಡಿಸ್ಬೇಕು. ಶಾಸಕರ ನೀವು ಬೆಂಬಲ ಕೊಡಬೇಕು. ನಮ್ಮ SN ನಾರಾಯಣ ಸ್ವಾಮಿ ಅವರು ಬಂಗಾರಪೇಟೆ MLAಗೂ ಮನವಿ ಮಾಡ್ಕೊಳ್ತೀನಿ. ನಮ್ಮ ಮುಳಬಾಗಲ್ MLA ಇದೆಲ್ಲ ಅಟ್ಯಾಚ್ಡ್ ತಾಲೂಕು, ಪಕ್ಕದಲ್ಲಿ ಇರ್ತಕ್ಕಂಥವ್ರು. ಇಲ್ಲಿ ಒಂದು ಸ್ಮಾರಕ ಭವನ ಬಂದ್ಬಿಟ್ರೆ ಸೌತ್ ಇಂಡಿಯಾದಲ್ಲಿ ಇದು ಒಂದು ನಾಗ್ಪುರ್ ಆಗುತ್ತೆ. ನಾಗ್ಪುರ್ ಅಂಬೇಡ್ಕರಿಸ್ಟ್ಗಳಿಗೆ ಮಾತ್ರ ಗೊತ್ತಿರ್ತದೆ. ದೀಕ್ಷಾ ಭೂಮಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಅನ್ನ ಅರ್ಥ ಮಾಡ್ಕೊಂಡೆ ಗೊತ್ತಾಗಿರ್ತದೆ. ಗೋರೆಗಾಂವ್ ಅಂತ ಹೇಳಿದ್ರೆ ಅಂಬೇಡ್ಕರ್ ಅನುಯಾಯಿಗಳಿಗೂ ಗೊತ್ತಿರ್ತದೆ. ಒಂದು ದೀಕ್ಷಾ ಭೂಮಿಯ ಜಾಗವಾಗುತ್ತೆ ಇದು. ಗೋರೆಗಾಂವ್ ಪೂನಾದಲ್ಲಿ ಇರ್ತಕ್ಕಂಥ ಗೋರೆಗಾಂವ್ ವಿಶೇಷವಾದ ಸ್ಥಳವಾಗುತ್ತೆ. ಇಲ್ಲಿ ಟೂರಿಸಂ ಅಂತ ಹೇಳಿದ್ರಲ್ಲ, ಟೂರಿಸಂ ಪ್ಲೇಸ್ ಅಲ್ಲ ಇದು, ಪುಣ್ಯ ಸ್ಥಳ. ನನ್ನ ಯಾರೋ ನೋಡಿದೆ, ನಾನು ವಾಲ್ ಪೋಸ್ಟ್ ಒಂದು ಯಾರೋ ಹಾಕಿದ್ರು, ಅವ್ರು ಎಷ್ಟಕ್ಕೆ ಬೆಲೆ ಹೋಗಿದಾರೋ ಗೊತ್ತಿಲ್ಲ. ವಾಲ್ ಪೋಸ್ಟ್ ಮೆಚ್ಚಿದ್ರು ಊರೆಲ್ಲ. ಅದೇನು ಇಂಗ್ಲಿಷ್ ಅಲ್ಲಿ ಇತ್ತು, ತಮಿಳನ್ನ ಕನ್ನಡನಲ್ಲಿ ಹಾಕಿದ್ರೆ ನಮ್ಗೆಲ್ಲ ಅರ್ಥ ಆಗ್ತಾ ಇತ್ತು. ಸ್ಮಾರಕ ಭವನ ಅಲ್ಲೇ ಬೇಕಂತೆ. ಇಲ್ಲಿಂದ ತಿರುಪತಿಗೆ ಹೋಗ್ತಾನೆ ಕಾಲ್ನಡಿಗೆ, ಸಾಲ ಪಡ್ಕೊಂಡು ಹೋಗ್ತಾನೆ. ಬೆಳಂಗನಿಗೆ ಹೋಗ್ತಾರೆ, ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗ್ತಾರೆ, ಕಾಡಲ್ಲಿ ಇರೋದದು. ಆದ್ರೆ ನಿನ್ಗೆ ಊಟ ಕೊಟ್ಟ, ಬಟ್ಟೆ ಕೊಟ್ಟ, ವಿದ್ಯೆ ಕೊಟ್ಟ ಅಂಬೇಡ್ಕರ್ಗೆ ಒಂದು 3 ಕಿಲೋಮೀಟರ್ ನಡ್ಕೊಂಡು 4 ಕಿಲೋಮೀಟರ್ ನಡ್ಕೊಂಡು ಸ್ಮಾರಕ ಭವನ ನೋಡಕ್ ಬರಕ್ಕಾಗಲ್ವಾ ನಿನಗೆ? ಇದು ದೂರನಾ ನಿನಗೆ? ದಯವಿಟ್ಟು ಈ ಸಣ್ಣತನವನ್ನ ಬಿಟ್ಬಿಡಿ. KGF ಅಲ್ಲಿ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ನಿಮ್ಮ ರಾಜಕೀಯ ಬೇರೆ ವಿಚಾರದಲ್ಲಿ ಮಾಡ್ಕೊಳ್ಳಿ, ಅಂಬೇಡ್ಕರ್ ವಿಚಾರದಲ್ಲಿ ಬೇಡ. ಅಂಬೇಡ್ಕರ್ಗೆ ಯಾರೆಲ್ಲ ಒಳ್ಳೇದು ಮಾಡ್ತಾರೋ ಅವ್ರ ಜೊತೆ ಎಲ್ಲ ನಾವು ಇರ್ತೀವಿ. ಯಾರೆಲ್ಲ ಅಂಬೇಡ್ಕರ್ಗೆ ಗೌರವ ಕೊಡ್ತಾರೋ ಅವ್ರ ಜೊತೆ ದಲಿತ ಸಂಘಟನೆಗಳು ಇರ್ತದೆ. ಯಾರೆಲ್ಲ ಅಂಬೇಡ್ಕರ್ಗೆ ವಿರುದ್ಧವಾಗಿರ್ತಾರೋ ಖಂಡಿತ ಅವ್ರ ವಿರುದ್ಧ ದಲಿತ ಸಂಘಟನೆಗಳು ಕೂಡ ಇರ್ತದೆ. ಅದು ಯಾರೇ ಇರ್ಲಿ, ಅದನ್ನ ಎಚ್ಚರಿಸ್ತಾ ಈ ವಿಚಾರಕ್ಕೆ ದಯವಿಟ್ಟು ನೀವು ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ. KGF ಅಲ್ಲಿ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳೇ, ನಿಮ್ಮಲ್ಲಿ ಪದೇ ಪದೇ ಮನವಿ ಮಾಡ್ಕೊಳ್ತೀನಿ. ಮೇಡಮ್ ಅವ್ರಿಗೆ ಹೆಸರು ಬಂದ್ಬಿಡ್ತದೆ ಅನ್ನೋದಲ್ಲ ಪ್ರಶ್ನೆ. ಮೇಡಮ್ ಈ ಸರಿ ಇಲ್ಲ ಅಂದ್ರೆ ನೀನ್ ನಾಳೆ MLA ಆಗ್ತೀಯ, ಇನ್ನೊಬ್ರು MLA ಆಗ್ತಾರೆ. ಮೇಡಮ್ ಹೋದ್ರೆ ಬೇರೆ ಬೇರೆ ಅವಕಾಶ ಸಿಗುತ್ತೆ. ಆದ್ರೆ ಸ್ಮಾರಕ ಭವನ ಪದೇ ಪದೇ ಬರಲ್ಲ. ಸ್ಮಾರಕ ಭವನ ಬರೋದು ಒಂದು ಸಾರಿನೇ. MLAಗಳು 100 MLAಗಳು ಬರ್ಬೋದು, ಮಂತ್ರಿಗಳು 100 ಮಂತ್ರಿಗಳು ಬಂದವ್ರು ಹೋಗ್ಬೋದು. ಹಂಗಾಗಿ ಇದರಲ್ಲಿ ರಾಜಕೀಯ ಬೇಡ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ರಾಜಕೀಯ ಮಾಡಿದ್ರೆ ಅಂಬೇಡ್ಕರ್ವಾದಿಗಳು ಕೂಡ ರಾಜಕೀಯ ಮಾಡಕ್ಕೆ ಗೊತ್ತು ಅಂತಕ್ಕಂಥದ್ದು ಹೇಳ್ತಾ, ದಯವಿಟ್ಟು ಈ ಸ್ಮಾರಕ ಭವನಿಗೆ ನಿಮ್ಮನ್ನ ಮನವಿ ಮಾಡ್ಕೊಳ್ತೀನಿ, ಯಾರು ಅಡ್ಡಿ ಮಾಡಬೇಡಿ. ಆಗೋ ಕೆಲಸ ಆಗುತ್ತೆ. ಸಂವಿಧಾನದಲ್ಲಿ ಅವಕಾಶ ಇದೆ, ನಾನು ಕೋರ್ಟ್ಗೆ ಹೋಗ್ತೀನಿ, ಕಚೇರಿಗೆ ಹೋಗ್ತೀನಿ ಅಂತ ಹೋಗ್ಬೋದು. ತಾಯಿ ಎದೆಯಲ್ಲಿ ಹಾಲು ಕುಡಿದ್ಬಿಟ್ಟು ತಾಯಿಯನ್ನ ಕಾಲಲ್ಲಿ ಒದಿ ಅಂತ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ ಅಷ್ಟೇ ಹೇಳೋದು. ಸಂವಿಧಾನದಲ್ಲಿ ಕೋರ್ಟ್ನಲ್ಲಿ ನಿಮ್ಗೆ ಅವಕಾಶ ಇರ್ಬೋದು,
ಆದ್ರೆ ನೀವು ತಾಯಿ ಎದೆಯಲ್ಲಿ ಹಾಲು ಕುಡಿದ ಎದೆಯನ್ನ ಕಾಲಲ್ಲಿ ಒದೆಯುವ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇಷ್ಟು ಮಾತ್ರ ಹೇಳಬಲ್ಲೆ ನಾನು ಹೇಳ್ತಾ